ಕಳೆದ 22ನೇ ತಾರೀಕು ಮಧ್ಯರಾತ್ರಿ ಸುಮಾರು 11 ಗಂಟೆಗೆ ನಮ್ಮ ನೇಸರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಕೊಲೆಯ ವರದಿಯ ಸಾರಾಂಶ ಏನಪ್ಪ ಅಂತಂದರೆ, ಫಕೀರವ್ವ ಕಾಕಿ ಅಂತ ಮೃತೆಯ ಹೆಸರು. ಅವಳದೇ ಗಂಡನಾದ ಯಲ್ಲಪ್ಪ ಕಾಕಿ ಈತನು ಅಲ್ಲಿ ಮನೆಯಲ್ಲಿರ್ತಕ್ಕಂಥ ಸಲಿಕೆಯಿಂದ ಮುಖಕ್ಕೆ ಹೊಡೆದು ಜಜ್ಜಿ ಅವಳ ಸಲಹೆಗೆ ಕಾರಣನಾಗಿತ್ತಂತ ಮಗಳು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾಳೆ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಮಧ್ಯರಾತ್ರಿ 23ನೇ ತಾರೀಕು ಅರ್ಲಿ ಮಾರ್ನಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು FIR ಮಾಡಿಕೊಂಡು ತನಿಖೆಗೆ ಶುರು ಮಾಡಿಕೊಂಡು, ತದನಂತರ ಆರೋಪಿಯ ಪತ್ತೆಗೆ 3-4 ತಂಡಗಳನ್ನ ಸೃಷ್ಟಿ ಮಾಡಿಕೊಂಡು ಹುಡುಕ್ತಾ ಇರ್ತಾರೆ. ಆರೋಪಿ ತಲೆ ಮಾಡಿಕೊಂಡು ಅಲ್ಲಿ ಓಡಾಡ್ತಾ ಇರ್ತಾನೆ. ಆದರೂ ಕೂಡ ನಮ್ಮ ಪೊಲೀಸರು ಅವನ್ನ ಕೇವಲ 48 ಗಂಟೆಗಳ ಒಳಗಡೆ ಅವನ್ನ ಬಂಧಿಸಿ ಅವನ್ನ ಕಾನೂನು ಪ್ರಕಾರ ಮುಂದಿನ ಕ್ರಮಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಾರೆ. ಯಲ್ಲಪ್ಪ ಕಾಕಿ 40 ವರ್ಷ, ಈಗ ಬಂಧಿತನಾದ ಮೃತೆಯ ಗಂಡನಾಗಿದ್ದು ಅವರಿಬ್ಬರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಆಗಾಗ ಗಲಾಟೆಗಳಾಗ್ತಾ ಇದ್ವು. ಈ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಗಲಾಟೆ ಆದಾಗ ಊರಿನ ಹಿರಿಯರು ಸಮಾಧಾನ ಮಾಡಿ ಕಳಿಸಿದ್ರು. 22ನೇ ತಾರೀಕು ಕೂಡ ಇವ್ರ ನಡುವೆ ಗಲಾಟೆಯಾಗಿ ಇವರಿಬ್ಬರ ಮಧ್ಯೆ ಕೂಡ ಹೊಡೆದಾಟ ಆಗಿತ್ತು. ಆ ಸಂದರ್ಭದಲ್ಲಿ ಮೃತೆಯ ಫಕೀರವ್ವ ಕೂಡ ಗಂಡನ ಮೇಲೆ ಮನೆಯಲ್ಲಿರ್ತಕ್ಕಂಥ ಒಂದು ಕಟ್ಟಿಗೆಯಿಂದ ಹೊಡೆದಿರೋದು ನಮಗೆ ಇಲ್ಲಿಂದ ತನಿಖೆಯಲ್ಲಿ ಗೊತ್ತಾಗುತ್ತದೆ. ತದನಂತರ ರಾತ್ರಿ ಕುಡಿದ ಮತ್ತಿನಲ್ಲಿ ಈ ಆರೋಪಿ ಯಲ್ಲಪ್ಪ ಬಂದು ಹೆಂಡತಿಯ ಮೇಲೆ ಹಲ್ಲೆ ಮಾಡಿ ಅವಳ ಸಾವಿಗೆ ಕಾರಣನಾಗಿದೆ. ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತದೆ.